ಕೆಲವು ಎವಿಕ್ಟ್ ಏನಾದರೂ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಅನ್ನ ಎವಿಕ್ಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದು ಗೊಂದಲ ಇತ್ತು. ತಹಶೀಲ್ದಾರರು, ಡಿಸಿ ಅವರು ಈ ರೀತಿಯಾಗಿ ಅದಕ್ಕೆ ಸ್ವಲ್ಪ ಸ್ಪಷ್ಟೀಕರಣವನ್ನ ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಹಾಗೆ ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇದು ಇನ್ನು ಕೆಲವು ಪ್ರಿವಿಲೇಜಸ್ ಬಗ್ಗೆನೂ ಕೂಡ ಇದು ಒಂದು ಪ್ರಿವಿಲೇಜಸ್ ಯಾವ ರೀತಿ ಆಗಿದೆ ತಮಗೆ ಗೊತ್ತು. ತಮ್ಮಲ್ಲಿ ಎಲ್ಲ ಪ್ರಿವಿಲೇಜಸ್ ಆ ಭಾಗದಲ್ಲಿ ಇದೆ. ಪ್ರಿವಿಲೇಜ್ ಯಾರಿಗೆ ಲಭ್ಯ? ಆ ಕುಮ್ಕಿ ಬಾಣೆ ಜಮೀನಿಗೆ ಪಕ್ಕದಲ್ಲಿ ಹೊಂದ್ಕೊಂಡಿರೋರಿಗೆ ಪ್ರಿವಿಲೇಜ್ ಕೊಡಬಹುದು. ಇದು ಮೂಲ ಕಾನೂನಲ್ಲೇ ಇದೆ. ಆದ್ರೆ ಅವ್ರ ಜಮೀನಿರೋದು ಎಲ್ಲೋ, ಇಲ್ಲಿ ಬಂದು ಇಲ್ಲಿ ಪ್ರಿವಿಲೇಜ್ ಇದೆ ನಮ್ದು ಅಂತ ಎಲ್ಲ ಕ್ಲೇಮ್ ಮಾಡಿರುವಂತ ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಹಾಗಾಗಿ ಪ್ರಿವಿಲೇಜ್ ಯಾರಿಗೆ ಲಭ್ಯ? ಆ ಪ್ರಿವಿಲೇಜ್ ಲ್ಯಾಂಡ್ ಪಕ್ಕ ಇರೋರಿಗೆ ಪ್ರಿವಿಲೇಜ್ ಲಭ್ಯ ಅನ್ನುವಂತ ಸ್ಪಷ್ಟೀಕರಣವನ್ನು ಕೂಡ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಆಮೇಲೆ ಕೆಲವು ಭಾಗದಲ್ಲಿ ಇತ್ತೀಚೆಗೆ ನೈಸರ್ಗಿಕ ವಿಕೋಪ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ನೀರಾಗ್ಬಹುದು, ಅಥವಾ ಕೆರೆ ವಾಟರ್ ಬಾಡಿ ಆಗ್ಬಹುದು, ಅಥವಾ ನಾವು ಬೆಟ್ಟ ಪ್ರದೇಶಗಳಲ್ಲಿ ಹಿಂದೆ ಇದ್ದಂತ ಜಮೀನು ನಾನಾ ಸ್ವಾಭಾವಿಕ ಕಾರಣಗಳಿಂದ ವಿರೂಪ ಆಗ್ತಾ ಇದೆ. ಆವಾಗ ಅವ್ರ ಜಮೀನು ಹೊರಟೋಗುತ್ತೆ. ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿ ಹೋಗುತ್ತೆ, ಕೆಲವು ಕಡೆ ನದಿ ಕೋರ್ಸ್ ಬದಲಾವಣೆ ಆಗುತ್ತೆ, ಕೆಲವು ಕಡೆ ವಾಟರ್ ಬಾಡಿ ಚೇಂಜ್ ಆಗುತ್ತೆ. ಚೇಂಜ್ ಆಗಿ ಅದು ಬೇರೆಯವರ ಜಮೀನ್ಗೆ ಬಂದು ಅಲ್ಲಿ ಅವರು ಜಮೀನ್ ನುಂಗಾಕ್ಬಿಟ್ಟು ಇನ್ನೊಂದು ಕಡೆ ಜಮೀನು ಕ್ರಿಯೇಟ್ ಆಗುತ್ತೆ. ಇದರಿಂದ ಒಂದ್ ಕಡೆ ಜಮೀನ್ ಲಾಸ್ ಆದ್ರೆ ಮತ್ತೊಂದು ಕಡೆ ಜಮೀನ್ ಕ್ರಿಯೇಟ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಜಮೀನ್ ಲಾಸ್ ಆದವರಿಗೆ ಕ್ರಿಯೇಟ್ ಆದಂತ ಜಮೀನನ್ನ ಬದಲಿಯಾಗಿ ಕೊಡ್ಲಿಕ್ಕೆ ಕೂಡ ಕಾನೂನಲ್ಲಿ ಒಂದು ಅವಕಾಶವನ್ನ ಇಲ್ಲಿ ಕಲ್ಪಿಸಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಇದು ಒಂದು. ಆಮೇಲೆ ಇನ್ನ ಕೆಲವು ಸುಮಾರು ಸಣ್ಣ ಪುಟ್ಟ ಇದರಲ್ಲಿ ತಿದ್ದುಪಡಿಗಳು ಕೂಡ ಇದ್ದಾವೆ. ಆಮೇಲೆ ಈ ಭೂಮಿಯನ್ನ ಅತಿಕ್ರಮಣ ಮಾಡಿದಂತವರಿಗೆ ಯಾವುದೋ ಕಾಲದಲ್ಲಿ 5,000 ರೂಪಾಯಿ ಈ ರೀತಿಯಾಗಿ ಫೈನ್ ನಿಗದಿ ಆಗಿತ್ತು. ಅದನ್ನ ಸ್ವಲ್ಪ, ಅದು ಈಗಲೂ ನಾಮಿನಲ್ಲೇ ಇದೆ, 5,000 ಇರೋದು 10,000 ಹೀಗೆ ಅದನ್ನ ಹೆಚ್ಚಳ ಮಾಡಿದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಈ 94C ಅಲ್ಲಿ ನಾವು ಹಿಂದೆ ನಾವೇ ಕಾನೂನು ಮಾಡಿದ್ದು, ಆವಾಗ ಏನ್ ಮಾಡಿದ್ದೇವೆ, 20/30 ಅಂತ ಹಾಕಿದ್ದೇವೆ, ಅಥವಾ 30/40 ಅಡಿ ಅಂತ ಹಾಕಿದ್ದೇವೆ. ಇದರಿಂದ ಏನಾಗುತ್ತೆ, ಡೈಮೆನ್ಷನ್ ಆಕಾರನೇ 20/30 ಇರಬೇಕು ಅಂತ ಅರ್ಥ ಬರುತ್ತೆ. ನಮ್ದು ಉದ್ದೇಶ ಏನು, 600 ಅಡಿ ನಗರ ಪ್ರದೇಶದಲ್ಲಿ, 1200 ಅಡಿ ನಗರ ಪ್ರದೇಶದ ಹೊರಗಡೆ. ನಾವು ಆ 30/40 ಅನ್ನೋದನ್ನ ತೆಗೆದಾಕಿ 600 ಅಡಿ ಅಂತ ಮಾಡಿದ್ದೇವೆ. ಅದು ಆಕಾರ ಯಾವ್ದು ಬೇಕಾದ್ರೂ ಇರ್ಬೋದು, 600 ಅಡಿವರೆಗೆ ಮಂಜೂರು ಮಾಡಬಹುದು. ಹಾಗೆ 30/40 ಅಂತ ಇದ್ದಿದ್ದನ್ನ 30/40 ತೆಗೆದಾಕಿ 1200 ಅಡಿ ಅಂತ ಇದರಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೇವೆ. ಸೊ ಈ ರೀತಿಯಾಗಿ ಕೊನೆಗೆ ಸೆಕ್ಷನ್ 197 ಅಲ್ಲಿ ನಾವು ಈ ಸರ್ಕಾರ ಕೆಲವು ಸೂಚನೆಗಳನ್ನ ಕೊಡಬಹುದು ಕಾಲಕ್ಕೆ ಅನ್ನುವಂತ ಅದರಲ್ಲಿ ಬೇಕಾದಷ್ಟು ಪ್ರಾವಿಷನ್ಸ್ ಇದೆ. ಅದಕ್ಕೂ ಕೂಡ ನಾವು ಈಗೇನು ಡಿಜಿಟಲೈಸೇಷನ್ ಮಾಡ್ತಾ ಇದ್ದೇವೆ, ಎಂಡ್ ಟು ಎಂಡ್ ಆಡಳಿತದಲ್ಲಿ ಆನ್ಲೈನ್ ಸಿಸ್ಟಮ್ ತಗೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಕೆಲವು ಎನೇಬಲಿಂಗ್ ಪ್ರಾವಿಷನ್ಸ್ ಅನ್ನು ಕೂಡ ನಾವು ಸೆಕ್ಷನ್ 197 ಅಲ್ಲಿ ಮಾಡಿಕೊಂಡಿದ್ದೇವೆ. ಇಷ್ಟು ಸಾರಾಂಶ ಮಾನ್ಯ ಸಭಾಧ್ಯಕ್ಷರೇ. ಇವುಗಳಿಗೆ ಒಪ್ಪಿಗೆ ಕೊಡಬೇಕು ಅಂತೇಳಿ ನಾನು ಮಾನ್ಯ ಸದನದಲ್ಲಿ ಕೋರಿಕೆ ಮಾಡ್ತೇನೆ. ಹೇಳ್ತಾ ಹೋದ್ರೆ ಇನ್ನು ಬಹಳ ಸಮಯ ಹಿಡಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.